ಹಲೋ ಮ್ಯಾಮ್, ನಾನು ಬಾಸ್ ಟಿವಿಯಿಂದ ಪಲ್ಲವಿ ಮಾತಾಡ್ತಾ ಇರೋದು. ನಮಸ್ತೆ. ನಮಸ್ತೆ ಪಲ್ಲವಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ವೆರಿ ಫೈನ್, ಥ್ಯಾಂಕ್ ಯು. ಆಲ್ವೇಸ್ ಫೈನ್. ನಾವು ಯಾವಾಗಲೂ ರಾಕ್ ಸ್ಟಾರ್ಸ್ ತರ ತುಂಬಾ ಇತ್ತು. ಸೂಪರ್ ನೀವು. ಮ್ಯಾಮ್, ನಾನು ಒಂದಷ್ಟು ವಿಡಿಯೋಸ್ ನೋಡ್ತಾ ಇದ್ದೆ, ವೈರಲ್ ಆಗ್ತಾ ಇತ್ತು. ಮತ್ತೆ ನೀವು ಲೈವ್ ಮಾಡಿ ಕ್ಲಾರಿಟಿ ಕೂಡ ಕೊಟ್ಟಿದ್ದೀರಾ. ಏನು ಮ್ಯಾಮ್ ಅದು ವಿಷಯ? ಏನಿಲ್ಲ, ದಟ್ ಇಸ್ ಮೈ ಪಾಯಿಂಟ್ ಆಸ್ ಅನ್ ಆಕ್ಟರ್, ಆಸ್ ಅನ್ ಆಡಿಯನ್ಸ್. ನಮ್ಗೆ ಸಕ್ಸಸ್ ಫೇಲಿಯರ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಫಸ್ಟ್ ಆಸ್ ಅನ್ ಆಡಿಯನ್ಸ್ ನಾನು ಅದನ್ನ ನೋಡಿದಾಗ ನನಗೆ ಬಹಳ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ಆಸ್ ಅನ್ ಆಕ್ಟರ್ ನೋಡಿದಾಗ ಇನ್ನೂ ಜಾಸ್ತಿ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ಎಲ್ಲಾ ಫೀಮೇಲ್ ಆರ್ಟಿಸ್ಟ್ ತುಂಬಾ ಸೆಕ್ಯುಲೈಸೇಷನ್ ಆಗಲಿ, ಆಬ್ಜೆಕ್ಟಿಫಿಕೇಶನ್ ಆಗಲಿ, ಮತ್ತೆ ಪ್ರಾಪ್ ತರ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ನ ಯೂಸ್ ಮಾಡಿದ್ದಾರೆ. ನನಗೆ ಅದು ತುಂಬಾನೇ ಹರ್ಟ್ ಆಯ್ತು. ಈವನ್ ದೇರ್ ಇಸ್ ಅ ವೆರಿ ಬಿಗ್ ಡಿರೆಕ್ಟರ್. ನಾವು ಸಿನಿಮಾ ಫ್ಯಾಮಿಲಿ ಅವರು ಆಗಿರೋದ್ರಿಂದ, ನಮ್ಮ ತಂದೆ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಇಷ್ಟು ದೊಡ್ಡ ಒಂದು ಆಪರ್ಚುನಿಟಿ ಅವ್ರ ಕೈಗೆ ಬಂದಾಗ ಅವರು ಇಷ್ಟು ದೊಡ್ಡ ಬಾಲಿವುಡ್ ಸ್ಟಾರ್ಸ್ ನ, ಕಾಲಿವುಡ್ ಸ್ಟಾರ್ಸ್ ನ, ಅಂದ್ರೆ ನಮ್ ಸಿಯಾರ ಅವ್ರನ್ನ, ನಯನತಾರ ಅಂತವ್ರನ್ನ, ಉಮಾ ಕುರೇಶಿ ಅಂತವ್ರನ್ನ, ಅಥವಾ ನಮ್ಮ ರುಕ್ಮಿಣಿ ಅವರೇ ಆದಂತಹ ರುಕ್ಮಿಣಿ ವಸಂತ ಅವರು, ಎಲ್ಲರೂ ತುಂಬಾ ಚೆನ್ನಾಗಿ ಕೊಟ್ರೆ, ಅಂದ್ರೆ ಒಂದು ಹೆಣ್ಮಕ್ಳಿಗೂ ಪವರ್ ಡೈನಮಿಕ್ಸ್ ಒಂದು ಕಡೆಯಿಂದಾದ್ರೂ ಕೊಡ್ಬೋದಿತ್ತು ಅಂತ ನನಗನ್ಸುತ್ತೆ. ಎಲ್ಲ ಆರ್ಟಿಸ್ಟ್ ಇಲ್ಲಿ ಇಲ್ಲ ಯಶ್ ಹತ್ರ ಉಗಿಸ್ಕೊಳಕ್ ಬಂದ್ರು, ಇಲ್ಲ ಯಶ್ ಉಗಿಸ್ಕೊಂಡ್ರು ಅವ್ರ ಹತ್ರ. ಬಟ್ ದಟ್ ವಾಸ್ ಏನ್ ಗೊತ್ತಾ, ಉಗಿಸ್ಕೊಂಡಿದ್ದು ಅವರ ಮರ್ಯಾದೆ ಒಂದು ತೆಗೆದ ಮೇಲೆ. ಸೊ ಎಲ್ಲಾ ಫೀಮೇಲ್ ಆರ್ಟಿಸ್ಟ್ ಯಶ್ ಹತ್ರ ಮರ್ಯಾದೆ ತೆಗೆಸ್ಕೊಳಕ್ ಬಂದ್ರ ಇಲ್ಲಿ. ಇವರಿಗೆ ರೇಟ್ ಎಷ್ಟು ಅಂತ ಕೇಳ್ತಾರೆ ಆಯ್ತಾ. ಇನ್ನೊಬ್ರಿಗೆ ಸಿಗರೇಟ್ ಲೈಟ್ ಇದೆಯಾ ಅಂತ ಅವ್ರು ಬರ್ತಾರೆ, ಅವ್ರು ಬಿಸಾಕಿ ಬಿಟ್ಟು ಅವ್ರ ಮರ್ಯಾದೆ ಸಿಗ್ತಾರೆ. ನೆಕ್ಸ್ಟ್ ನೋಡಿದ್ರೆ ಅವ್ರು ಬೆಡ್ ಮೇಲೆ ಇದ್ದಾರೆ ಅವ್ರ ಜೊತೆ. ಇದಿಷ್ಟು ಮೇನ್ ಈಗೋನ ಗ್ಲೋರಿಫೈ ಮಾಡುತ್ತೆ ವಿತೌಟ್ ಅ ಜಸ್ಟಿಫಿಕೇಶನ್. ಹಿಂದೇನು ಸಿನಿಮಾಗಳು ಮಾಡಿದ್ದಾರೆ, ಲೈಕ್ ಉಪೇಂದ್ರ ಅವ್ರದ್ದು ಉಪೇಂದ್ರ ಬಂದಿದೆ ಆಯ್ತಾ, ತುಂಬಾ ತರ ಸಿನಿಮಾಗಳು ಬಂದಿದೆ. ಬಟ್ ಅದ್ರಲ್ಲೆಲ್ಲ ನಾವು ಜಸ್ಟಿಫೈ ಆದ್ವಿ. ಒಂದೊಂದು ಡೈಲಾಗು, ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಒಂದೊಂದು ಕನೆಕ್ಷನ್, ಪ್ಲಸ್ ಅಲ್ಲಿದ್ದು ಆರ್ಟಿಸ್ಟ್ ಹೆಣ್ಮಕ್ಳಿಗೂ ತುಂಬಾನೇ ಪವರ್ ಕೊಟ್ಟರು. ಅದಕ್ಕೆ ಗಂಡು ಮಕ್ಳ ಕ್ಯಾರೆಕ್ಟರ್ ಅಲ್ಲಿ ವರ್ಕೌಟ್ ಆಯ್ತು. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಟ್ ಲುಕ್ಸ್ ಟು ಮೀ, ಇಫ್ ಯು ಆಸ್ಕ್ ಮೀ ಆಸ್ ಅನ್ ಆಡಿಯನ್ಸ್ ಫಸ್ಟ್, ಇಟ್ ಲುಕ್ಸ್ ಟು ಮೀ ಲೈಕ್ ಅವರು ಬರೀ ಯಶಿಗೋಸ್ಕರ ಅವ್ರ ಮೇನ್ ಈಗೋನ ಡಾಮಿನೆಂಟ್ ಕ್ಯಾರೆಕ್ಟರ್, ಇವರೆಲ್ಲ ಸಬ್ಮಿಸಿವ್ಸ್ ತರ ಇದ್ದಾರೆ. You can write a scene if you want to show dominance. ಗ್ಯಾಂಗ್ಸ್ಟರ್ ಡಾರ್ಕ್ ಕ್ಯಾರೆಕ್ಟರ್ ಆಯ್ತಾ, ಅವ್ರದ್ದು ಡಾಮಿನೆನ್ಸ್ ತೋರಿಸ್ಬೇಕು ಅಂದ್ರೆ 150 ರೀತಿ ಬರಿಬಹುದು. ಅದು ಹೌದು. ಕಿಯಾರಾ ಅಂತ ದೊಡ್ಡ ಆಕ್ಟ್ರಿನ ಕರ್ನಾಟಕದಲ್ಲಿ ನೀವು ಫಸ್ಟ್ ಟೈಮ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು. ನಂದ ಇದ್ರೆ ಸಣ್ಣ ಅದ್ರ ಅಸ್ತ್ರ ಮತ್ತೆ ಗಿಡ ನೀನ್ ರೇಟ್ ಅನ್ನೋ ಕೇಳ್ತಾರೆ ಅವರು. ನನಗಂತೂ ಇಷ್ಟ ಆಗಿಲ್ಲ. ಐ ಡಿಂಟ್ ಲೈಕ್ ಇಟ್ ದಟ್ ಹಿ ವಾಸ್ ಪ್ರೆಸೆಂಟೆಡ್. ಅಂದ್ರೆ ಅವ್ರನ್ನ ಇಷ್ಟು ದೊಡ್ಡ ಒಂದು ಕಲಾವಿದೆ, ಅವರು ದೊಡ್ಡ ದೊಡ್ಡ ಸಿನಿಮಾಗಳು ಬಾಲಿವುಡ್ ಅಲ್ಲಿ ಮಾಡಿದ್ದಾರೆ. ಅವ್ರು ನಮ್ ಕನ್ನಡಕ್ಕೆ ಬಂದಿರೋದು ನಮ್ಗೆಲ್ಲ ಒಂದು ಹೆಮ್ಮೆ. ಅವ್ರನ್ನ ಇಷ್ಟು ಒಂದು ಎಷ್ಟು ಗೊತ್ತಾ ಅಂತ ಕೇಳ್ಬಿಟ್ರೆ ಏನದು, ದಟ್ ಇಸ್ ಹಂಗಲ್ಲ ನಾವು ಪ್ರೆಸೆಂಟ್ ಮಾಡೋದು ಒಂದು ಕ್ಯಾರೆಕ್ಟರ್. ಎಸ್ಪೆಷಲಿ ಒಂದು ವಾರ ಸ್ಟಾರ್ ಯಶ್ಗೆ ಒಂದು ಸಿನಿಮಾ ಬಾಲಿವುಡ್ ಅಲ್ಲಿ ಯಶ್ದು ಹಿಟ್ ಆಗಿದೆ, KGF 1, 2 ಆಯ್ತಾ. ಆದ್ರೆ ಆ ಎಲ್ಲ ಬಾಲಿವುಡ್ ಅಲ್ಲೇ ಬೆಳೆದವರು, ಅವರು ಎಷ್ಟು ಹಿಟ್ಸ್ ಅವ್ರು ಕಿಟ್ಟಿಗಿದೆ, ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಮಾಡಿ. ನಾನು ನಿಮ್ಗೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ನಾನು ಯಶ್ ಚಿಕ್ಕ ಸ್ಟಾರ್ ದೊಡ್ಡ ಸ್ಟಾರ್ ಅಂದ್ರೆ ಹೋಗಿದ್ದೀರಾ, ನಮ್ದು ಕನ್ನಡ ಸಿನಿಮಾನ ಅಲ್ಲಿವರೆಗೂ ಮುಗಿಸ್ತಿದ್ದೀರಾ. ಸೊ ಅವ್ರುಗಳು ನಮಗ್ ಬಂದು ಸಪೋರ್ಟ್ ಮಾಡಿದಾಗ ಐ ಥಿಂಕ್ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ. ಹೌದು. ಆನ್ ದೋಸ್ ಆಕ್ಟರ್ಸ್. ಅವರು ನಮ್ಮನ್ನ ನಂಬ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ನಂಬಿಕೆ ಇಟ್ಕೊಂಡು ನಿಂತಿರ್ತಾರೆ.
ಅದಕ್ಕೆ ನಾವು ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತ ನನಗೆ ಆಸ್ ಅ ಡೈರೆಕ್ಟರ್, ಆಸ್ ಅ ಡೈರೆಕ್ಟರ್, ಫ್ಯಾಮಿಲಿ, ಫಿಲ್ಮ್ ಫ್ಯಾಮಿಲಿ, ಆಸ್ ಅನ್ ಆಕ್ಟರ್, ಆಸ್ ಅನ್ ಆಡಿಯನ್ಸ್ ಎಲ್ಲಾನು ಅನ್ಸಿದೆ. ಮೇನ್ಲಿ ಆಸ್ ಅ ಫಿಲ್ಮ್. ನಮ್ ಇದ್ರ ಜೊತೆಗೆ ನೀವು ವಿಡಿಯೋ ಹಾಕಿರ್ತೀರಾ, ವಿಡಿಯೋ ಹಾಕಿ ಐ ಥಿಂಕ್ 2 ದಿನ ಆಗಿದೆ ಅನ್ಸುತ್ತೆ, 2 ದಿನ ಆಗಿದೆ. ಸೊ ನಿನ್ನೆ ಕ್ಲಾರಿಟಿ ಕೊಟ್ರಲ್ಲ, ಅಂದ್ರೆ ಏನಾದ್ರು ರೆಸ್ಪಾನ್ಸ್ ಏನಾದ್ರು ಬಂತಾ, ಅಥವಾ ಅವರು ಫ್ಯಾನ್ಸ್ ಏನಾದ್ರು ಅಂದ್ರ ಏನು ಅಂತ? ಈ ಫ್ಯಾನ್ಸ್ ಏನಾದ್ರು ಅಂದ್ರು ಅಂತಂದ್ರೆ ನನಗೆ ಅಲ್ಲಿ ಇಲ್ಲಿಂದ ಒಂದು ಅಷ್ಟು ಕಿವಿ ಮಾತುಗಳು ಬಂತು. ನನ್ನ ವಿಡಿಯೋ ಮೇಲೆ 2-3 ಕಮೆಂಟ್ಸ್ ತರ ಬಂತು, ಆಯ್ತಾ. ಬಟ್ ನಾವು ಇಂಡಸ್ಟ್ರಿಯಲ್ಲೇ ಹುಟ್ಟಿ ಬೆಳೆದಿರೋದು, ನಮಗೆ ಇದು ನ್ಯೂಯಾನ್ಸಸ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾರ್ ರಿಯಲ್ ಫ್ಯಾನ್ಸು, ಯಾರ್ ಫ್ಯಾನ್ಸ್ ತರ ನಾಟಕ ಆಡೋರು, ಆಯ್ತಾ, ಯಾರು ಸುಮ್ನೆ ನಮ್ಮಿಂದ ಕೇರಳ ಈ ಕಡೆಯಿಂದಾನು ಮಜಾ ತಗೋತಾರೆ, ಆ ಕಡೆಯಿಂದಾನು ಮಜಾ ತಗೋತಾರೆ, ಮಧ್ಯದಲ್ಲಿ ಕೂತ್ಕೊಂಡು ನಗ್ತಾ ಇರ್ತಾರೆ. ಇಂತ ಒಂದು ಕ್ರಿಮಿಕೀಟಗಳಿದೆ ಸೋಷಿಯಲ್ ಮೀಡಿಯಲ್ಲಿ. ಎಂತವ್ರು ಅಂತ ನನಗನ್ಸುತ್ತೆ. ರಿಯಲ್ ಫ್ಯಾನ್ಸ್ ಯಾರಿದಾರಲ್ವಾ, ಅವ್ರು ಎಲ್ಲಾರ್ಗು ಮರ್ಯಾದೆ ಕೊಡ್ತಾರೆ, ಎಲ್ಲ ಒಪಿನಿಯನ್ ತಗೊಳಕ್ ಅವ್ರಲ್ಲಿ ತಾಕತ್ತು ಇರುತ್ತೆ, ಅಂಡ್ ಕಾನ್ಫಿಡೆಂಟ್ ಆಗಿರ್ತಾರೆ ಯಾವತ್ತೂ. ಮೇಡಮ್ ನೀವ್ ಹೇಳೋದು ಹೇಳಿ ಆಯ್ತಾ, ನಮ್ಮ ಸಿನಿಮಾ ರಿಲೀಸ್ ಆದಾಗ ನಾವು ಹೇಳ್ತೀವಿ. ಈಗ ನಿಮ್ಗೆ ನಿಮ್ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಯಾರು ಏನ್ ಹೇಳಿದ್ರು ನಿಮ್ಗೆ ಹೌ ಡಸ್ ಇಟ್ ಮೇಕ್ ಅ ಡಿಫ್ರೆನ್ಸ್? ಹೌದು ಅಲ್ವಾ. ನನ್ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆಂಟ್, ನೀವು ರಿಲೀಸ್ ದಿನ ನೋಡ್ಕೊತೀನಿ ಬಿಡು ಅಂತ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ, ಈಗ ಯಶ್ ಅವರು ಸಿನಿಮಾದಲ್ಲಿ ಅಂದ್ರೆ ನನ್ಗೆ ಕಮೆಂಟ್ಸ್ ಬಂದಿದ್ದು ಅದೇನೆ, ಅವರು ಒಂದು ಆಕ್ಟರ್ ಆಗಿ ಮಾಡಿದ್ದಾರೆ, ಅದನ್ನ ನಾವು ಸಿನಿಮಾ ತರ ನೋಡಿ ಅಂತ, ಆಯ್ತಾ. ಈಗ ನಾವು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಇಟ್ ಈಸ್ ದ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಶೋಕೇಸ್ ಯುವರ್ ಟ್ಯಾಲೆಂಟ್ ಅಲ್ವಾ. ನಾನು ಅದನ್ನ ಆಸ್ ಅ ರೈಟರ್ ಅವ್ರಿಗೊಂದು ಕೌಂಟ್ರು. ಈಗ ನೀವು ಮೇಲ್ ಡಾಮಿನೇಟ್ ಮಾಡ್ತಾ ಇದ್ರು, ನಾನು ಫೀಮೇಲ್ ಸೆಟೈರ್ ಇಂದ, ಒಂದು ಫೆಮಿನಿಸಂ ಗ್ರೇಸ್ ಇಂದ, ಆಯ್ತಾ, ಇವರಿಗೆ ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಕೌಂಟ್ರ್ ಕೊಟ್ಟಿದ್ರೆ ಹೆಂಗಿರ್ಬೋದು, ಅದನ್ನ ತಲೆ ಇಟ್ಕೊಂಡು ಬರುವಂತೆ ಅವರಿಗೆ ಕೌಂಟ್ರ್ ಕೊಟ್ಟಿರೋದು. ಆಮೇಲೆ ಅದನ್ನ ನಾನು ಆಸ್ ಅನ್ ಆರ್ಟಿಸ್ಟ್ ನಾನು ಪರ್ಫಾರ್ಮ್ ಮಾಡಿದ್ದೆ. ನಾನು ರಿಷಿಕಾ ಸಿಂಗ್ ಆಗಿ ಅದನ್ನ ಮಾಡಿಲ್ಲ ಎಷ್ಟಿಗೋಸ್ಕರ. ಆಸ್ ಅನ್ ಆಕ್ಟರ್ ನಾನೊಂದು ಇಮ್ಯಾಜಿನರಿ ಕ್ಯಾರೆಕ್ಟರ್, ಅರ್ಥ ಆಯ್ತಾ. ಪರ್ಫಾರ್ಮ್ ಮಾಡ್ತಿರೋದು ರಿಷಿಕಾ ಸಿಂಗ್ ಆಗಿರ್ಬೋದು, ಬಟ್ ನಾನು ಕೊಟ್ಟಿರೋ ಕ್ಯಾರೆಕ್ಟರ್ ಆಫ್ ಅ ಫೆಮಿನಿಸ್ಟ್ ಹಿಯರ್. ಇಫ್ ನಾವು ತಿರುಗಿ ಅವರು ಅವರು ಎಲ್ಲೋ ಒಂದ್ ಕಡೆ ಊರಿಗೆ ಆಟ್ ಅ ಪಾಯಿಂಟ್ ಕೌಂಟರ್ ಕೊಟ್ಟಿದ್ರೆ ಹಿಂಗಿರ್ಬೋದು ಇದು. ಆಮೇಲೆ ಸ್ವಲ್ಪ ಅದಕ್ಕೆ ಸುಣ್ಣ ಬಣ್ಣ ಮಾಡಿದೀನಿ ಆಸ್ ಅ ರೈಟರ್. ಯಾಕಂದ್ರೆ ನನಗೆ ಅವರು ಪರ್ಸನಲ್ ಆಗಿ ನಾವು ಎಲ್ಲಾ ಫ್ಯಾಮಿಲಿಗೂ ನಮಗೆ ಗೊತ್ತು. ನನಗೆ ಅವ್ರನ್ನ ಒಂದು ಪರ್ಸನಲ್ ಆಗಿ ಯೋಚನೆ ಮಾಡಿದಾಗ ನಮ್ಗೆ ಅವರು, ನಾನು ಒಂದು ರಾಧಿಕಾ ಪಂಡಿತ್ ಅವ್ರನ್ನ ಯೋಚನೆ ಮಾಡಿದಾಗ ನಂಗೆ ಬೇಜಾರಾಯ್ತು. ಇಷ್ಟು ಜನ ಜೊತೆ ಅವರು ಆನ್ ಸ್ಕ್ರೀನ್ ಹಿಂಗೆಲ್ಲಾ ಮಾಡಿರೋದು ನನಗೆ ಇಷ್ಟ ಆಗ್ಲಿಲ್ಲ. ನನಗೆ ಏನಂತಾರೆ, ಒಂದು ರಾಧಿಕಾ ಪಂಡಿತ್ ಅವ್ರ ಮನ್ಸನ್ನ ಯೋಚನೆ ಮಾಡಿ ನನಗ್ ನೋವಾಯ್ತು. ಅವರು ಇವ್ರಿಗೋಸ್ಕರ ಸಿನಿಮಾ ಎಲ್ಲ ಬಿಟ್ಟು ಫ್ಯಾಮಿಲಿ ನೋಡ್ಕೊಂಡು ಮನೇಲಿದ್ದಾರೆ. ಹಂಗಂತ ಇವರು 5 ಜನ ಹುಡುಗಿರ ಜೊತೆ ಅಶ್ಲೀಲವಾಗಿ ಆಲ್ಮೋಸ್ಟ್ ನೇಕೆಡ್ ಆಗಿ ನಿಂತ್ಕೊಂಡು ಹೀಗ ಮಾಡೋದು, ಅವ್ರಿಗೆ ಯಾರು ಇವು ಕೇಳಲ್ಲ ಅಂತಂದ್ರೆ ಈಗ ಅವ್ರಿಗೆ ಇದ್ ಮಾಡೋದು. ಐ ಡೋಂಟ್ ಥಿಂಕ್ ದಿಸ್ ಇಸ್ ರೈಟ್. ನಿಮ್ಗೆ ಎಲ್ಲಾ ರಿಸೋರ್ಸಸ್ ಇತ್ತು, ನಿಮ್ಗೆ ಅಷ್ಟೊಂದು ಒಳ್ಳೆ ಪ್ರೊಡ್ಯೂಸರ್ ಇದ್ರೆ KVN ಅಂತವ್ರು, ನೀವ್ ಹಿಂಗ ಇಷ್ಟು ಡಾರ್ಕ್ ಆಗ ಸಿನಿಮಾ ಮಾಡೋದು, ಡಾರ್ಕ್ ಶೇಡ್ ಇರ್ಬೇಕು. ಒಂದು ದಿವಸದಲ್ಲಿ ದಿನಾನು ಬರುತ್ತೆ, ರಾತ್ರಿನೂ ಬರುತ್ತೆ. ಬರೀ ರಾತ್ರಿ ಆಗೋದ್ರೆ ನೀವುಗಳು ಸುಮ್ಮನೆ ಸನ್ಲೈಟೇ ಇಲ್ಲ ಅಂದ್ರೆ ಹಂಗಾಯ್ತು ಈ ಸಿನಿಮಾ. ಬರೀ ಡಾರ್ಕ್ನೆಸ್, ದೇರ್ ಇಸ್ ಜಸ್ಟ್ ಡಾರ್ಕ್ನೆಸ್, ದೇರ್ ಇಸ್ ನಾಟ್ ಈವನ್ 0.5% ರಿಲೀಫ್ ನನಗೆ ಸಿಗ್ಲಿಲ್ಲ ಟ್ರೈಲರ್ ಅಲ್ಲಿ. ಬೇಜಾರ ಗೊತ್ತಾ, ನನ್ಗೆ ಸಿಕ್ಕಾಪಟ್ಟ ಬೇಜಾರಾಗಬೇಕು. ಈಗ ನೀವು ಮಾಡಿರೋದು ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಇಷ್ಟು ದೊಡ್ಡ ಒಂದ್ ಸಿನಿಮಾ ಎಲ್ಲಾರು ಕಾಯ್ಕೊಂಡು ಕೂತಿರೋದು, ಈ ತರ ನಾವು ಮಾಡೋದು. ಆಮೇಲೆ ಹೆಣ್ಮಕ್ಳನ್ನ ಯಾಕೆ ಆಬ್ಜೆಕ್ಟಿಫೈ ಮಾಡಿದ್ರ, ಸೆಕ್ಷುವಲ್ ಆಬ್ಜೆಕ್ಟ್ ಯಾಕೆ ಯೂಸ್ ಮಾಡಿದ್ರ, ಏನಿದೆ ಬಂದು ಈಗ ಅದನ್ನ ಮಾಡಕ್ಕೆ ನಮ್ಗೆ ಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ಜಸ್ಟಿಫೈನೇ ಮಾಡ್ಲಿಲ್ಲ. ಅವ್ನ್ ಯಾಕೆ ಹಿಂಗ್ ಆಡ್ತಾವ್ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ.
ಆಮೇಲೆ ಇನ್ನೊಬ್ಬ ಬರ್ತಾನೆ, ಅವ್ರ ಮಗನ ಶಾರ್ಟ್ ಹೇರ್ ಕ್ಯಾರೆಕ್ಟರ್, ಅವನು ವೈಲೆಂಟ್. ಎಲ್ಲಾನು ಇಲ್ಲಿ ಜಾಸ್ತಿ ಆಗೋಗಿ ಇಟ್ ಇಸ್ ಬಿಕಮ್ ಓವರ್ ಡೋಸ್ ಆಫ್ ವೈಲೆನ್ಸ್ ಅಂಡ್ ಡಾರ್ಕ್ನೆಸ್. ಆಗ ನಾನ್ ಹೇಳೋದು ಒಂದೇನೆ, ನೀವ್ ಹೆಂಗಾದ್ರೂ ಕತೆ ಬರ್ಕೊಳ್ಳಿ. ಈ ಕತೆ ಇಟ್ ಇಸ್ ನಾಟ್ ಅ ರಿಯಲಿಸ್ಟಿಕ್ ಸ್ಟೋರಿ ಅಲ್ವಾ, ಅವರು ಕಾಲ್ಪನಿಕವಾಗಿ ಮಾಡಿರುವಂತ ಕತೆ. ಅದನ್ನ ಹೆಂಗಾದ್ರೂ ಚೇಂಜ್ ಮಾಡ್ಬೋದು. ಎಲ್ಲಾ ಹುಡುಗಿಯರ್ನು ಈ ತರ ಆಬ್ಜೆಕ್ಟಿಫೈ ಮಾಡ್ಕೊಂಡಿದ್ದೀರಲ್ಲ, ಅದ್ರ ಏನ್ ಸಿಕ್ತು ನಿಮ್ಗೆ? ಆಮೇಲೆ ಸ್ವಲ್ಪ ನಮ್ಮ ತಾಯಂದ್ರನ್ನ ಎಲ್ಲ ಈ ಸಿನಿಮಾ ಕರ್ಕೊಂಡು ಹೋಗಕ್ಕಾಗುತ್ತಾ? ನಾನ್ ಮೊನ್ನೆ ಅವ್ರಿಗೆ ಎಷ್ಟು ಯಾವ್ದೋ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ, ಅವರೇ ಹೇಳಿದಾರೆ ಒಂದ್ ಕಡೆ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ನೆಮ್ಮದಿಯಾಗಿ ನೋಡ್ಬೇಕು ಅಂತ ಸಿನಿಮಾ ಮಾತ್ರ ಮಾಡೋದು ಅಂತ ಹಿಂದೆ ಹೇಳಿದ್ದಾರೆ. ಆ ಒಂದು ಮಾತಿಗೆ ಇವತ್ತು ಮರ್ಯಾದೆ ಇಲ್ವಾ? ಕಂಫರ್ಟೇಬಲ್ ಆಗಿ ನಾನು ನಮ್ಮ ತಾಯಿನ ಕರ್ಕೊಂಡೋಗಿ ಈ ಸಿನಿಮಾ ನೋಡ್ಕೊಂಡ್ ಬರ್ಬೋದ ನಾವಿಬ್ರು? ಫ್ಯಾಮಿಲಿ ಜೊತೆನೆ ಹೋಗ್ಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಇಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಹೋಗ್ಬೇಕು. ಇವ್ರು ಯಾರ ಜೊತೆ ನಾವು ಹೋಗೋಕ್ ಕಂಫರ್ಟಬಲೇ ಇಲ್ಲ ಅಂತಂದ್ರೆ, ಹುಡುಗಿಯರು ಹುಡುಗರು ಫ್ರೆಂಡ್ಸ್ ಆಗಿದ್ ಮಾತ್ರಕ್ಕೆ ಓ ಯಾವ ಸಿನಿಮಾ ಬೇಕಾದ್ರೂ ನೋಡ್ತಾರೆ ಅಂತಲ್ಲ, ಅಲ್ಲೂ ಮುಜುಗರ ಆಗುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ನೀವು ಯಾರ ಆಪ್ಷನ್ಸ್ ಇದ್ರು ಒಬ್ರೇ ಹೋಗಿ ಸಿನಿಮಾ ನೋಡ್ಬೇಕಾ ನಾವು? ಹೇಳಿ, ಜೊತೆ ಹೋಗೋದು ಸಿನಿಮಾ ನೋಡಕ್ಕೆ. ಆಮೇಲೆ ಒನ್ ಮೋರ್ ಥಿಂಗ್, ಫೀಮೇಲ್ ಆಸ್ ಅ ಫೀಮೇಲ್ ಆಕ್ಟರ್ ಆಗಿರ್ಬೋದು, ಆಸ್ ಅ ಫೀಮೇಲ್ ಡೈರೆಕ್ಟರ್ ಆಗಿರ್ಬೋದು, ನನಗೆ ಐ ಡಿಡ್ ನಾಟ್ ಫೀಲ್ ಗುಡ್ ವಾಚಿಂಗ್ ಇಟ್. ನನಗೆ ಒಂದು ಹೆಣ್ಣಾಗಿ ಈ ಕ್ಯಾರೆಕ್ಟರ್ ಯಾಕೆ ಮಾಡಿದ್ದಾರಪ್ಪ ಇಲ್ಲಿ ನಯನತಾರ ಅವ್ರು ಏನ್ ಎಂಟ್ರಿ, ಅಪ್ಪ ವಾವ್. ಅಥವಾ ಕಿಯಾರ ಅವ್ರಿಗೆ ವಾವ್ ಏನ್ ಇಂಟ್ರೊಡಕ್ಷನ್, ಪಾಪ ಏನ್ ತಗೋಪೋರು ಇದು ಎಷ್ಟು ಹಿಂಗ ಅನ್ನಿಸ್ಬೇಕು. ಅಲ್ಲ ಪಾಪ ಈ ಹುಡುಗಿ ಏನು ಮಾಡ್ದಲೆ ಬಂದು ಹಿಂಗ್ ಉಗುಕ್ಕೊಂಡು ರೇಟ್ ಎಷ್ಟು ಅಂತ ಕೇಳಿಸ್ಕೊತಾರೆ. ಯಾಕಪ್ಪ ಹಿಂಗೆ ಅನಿಸ್ತು ನನ್ಗೆ. ಸಿನಿಮಾದಲ್ಲಿ ಇದ್ದಿದ್ರೆ ಅದು ಬೇರೆ ವಿಚಾರ, ಬಟ್ ಟ್ರೈಲರ್ ಅಲ್ಲೇ ನೀವು ಅದನ್ನ ತೋರಿಸಿ ಎತ್ತಿ ಎಲ್ಲಾ ಕಡೆ ಕಟ್ ಮಾಡಿ ಅದೊಂದೇ ಸಿನಿಮಾ ಬಿಡ್ತಾ ಇದ್ದೀರಾ ಅಂದ್ರೆ ನೀವ್ ಏನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ? ಅವ್ರ ಮರ್ಯಾದೆ ತೆಗಿಯಕ್ ಟ್ರೈ ಮಾಡ್ತಾ ಇದ್ದೀರಾ? ಅದು ಮಾಡ್ತಿರೋ ಯಾರು ಇದನ್ನ ವಾಯ್ಸ್ ಮಾಡಿಲ್ಲ ಅಂತ ಏನೂ ಇಲ್ಲ. ಎಲ್ಲ ರೀಲ್ಸ್ ಸೋಷಿಯಲ್ ಮೀಡಿಯಾ ನಾವು ನೋಡಿದೀವಿ ಹೋಗಿತಾ ಇದಾರೆ ಅಂತ. ಕನ್ನಡ ಇಂಡಸ್ಟ್ರಿ ಮರ್ಯಾದೆ ಕಾಪಾಡೋದು ನಮ್ಮ ಒಂದು ಧರ್ಮ. ಆಲ್ರೆಡಿ ಸಸ್ಪೆಂಡ್ ಕಾಂಟ್ರವರ್ಸಿ ದೊಡ್ಡದಾಗಿ ಮರ್ಯಾದೆ ಎಲ್ಲ ಹೋಗಿದೆ ನಮ್ಮ ಇಂಡಸ್ಟ್ರಿ. ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಇದು ಅದ್ರದ್ದು. ಐ ಹೋಪ್ ನಾಟ್ ಸಿ, ಐ ಡೋಂಟ್ ವಾಂಟ್ ಅವರ್ ಇಂಡಸ್ಟ್ರಿ ಟು ಬಿ ಟು ಬಿ ಟಾರ್ನಿಶ್ಡ್ ಎನಿವೇ. ನಮ್ಮ ಇಂಡಸ್ಟ್ರಿ ಒಳ್ಳೆ ಹೆಸರು ಬರ್ಬೇಕು. ನಮ್ ತಂದೆ ಎಲ್ಲ ಒಂದು ಮುತ್ತಿನಹಾರ ತರ ಸಿನಿಮಾ ಮಾಡಿದ್ದಾರೆ, ಬಂಧನ ತರ ಸಿನಿಮಾ ಮಾಡಿದ್ದಾರೆ, ಹಣ್ಣು ತರ ಸಿನಿಮಾ ಮಾಡಿದ್ದಾರೆ. ಅಂತ ಸಿನಿಮಾಗಳು ಮಾಡಿ ಅಲ್ಲ ಹೆಣ್ಮಕ್ಳನ್ನ ಎತ್ತಿಡಿ ಅದನ್ನ ಕಲೀರಿ. ಆಮೇಲೆ ಒಂದು ಅಶ್ಲೀಲವಾಗಿ ರೆಪ್ರೆಸೆಂಟೇಷನ್ ಎಲ್ಲದನ್ನು ಒಂದನ್ನ ಯಾವ್ದೋ ಒಂದು ತೋರಿಸಿ ಬೇರೆ ಎಲ್ಲ ಅವ್ರ ಗ್ಯಾಂಗ್ಸ್ಟರ್ ಬಿಲ್ಡಪ್, ಅವ್ರ ಕ್ಯಾರೆಕ್ಟರ್ ಯಾಕೆ ಮಾಡಿದೆ ಅದ್ರ ಮೇಲೆಲ್ಲ ಒಂದು ಟ್ರೈಲರ್ ಮಾಡಿದ್ರೆ ಓಕೆ ಫೈನ್, ನಮ್ಗೆ ಯಾಕೆ ಆ ಕ್ಯಾರೆಕ್ಟರ್ ಮಾಡ್ತಾ ಇದೆ ಅನ್ನೋ ಕುತೂಹಲ ಬಂದಿರೋದು. ಬಟ್ ಈಗ ಕುತೂಹಲನೇ ಇಲ್ಲ. ಜಸ್ಟ್ ಟ್ರೈಂಗ್ ಟು ಒಂದು ಡಾಮಿನೇಟ್ ಮಾಡೋ ಅಂತ ಡಾರ್ಕ್ ಮೇಲ್ ಕ್ಯಾರೆಕ್ಟರ್ ಈಗೋನ ಫುಲ್ ಟ್ರೈಲರ್ ಅಲ್ಲಿ ಫೀಡ್ ಮಾಡಿದ್ದೀರ. ಟೆಕ್ನಿಕಲಿನೂ ಅದು ಎಲ್ಲಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ತರ ಅವರು ಜೂನಿಯರ್ ಆಗಿರ್ತಾರೆ, ಅವ್ರನ್ನ ಒಂದು ಬಿಲ್ಡಪ್ ಇಂದಲೇ ಒಂದು ಎಂಟ್ರಿ, ಅವ್ರು ಬಂದು ಹೋಗಿದ್ದು ಗೊತ್ತೇ ಆಗಿಲ್ಲ ನಮ್ಗೆ, ಹಿಂಗ್ ಬಂದ್ರು ಹಿಂಗ್ ಹೋದ್ರು ಅಂತ. ನೀವ್ ಹೆಣ್ಮಕ್ಳಿಂದಲೇ ಸಿನಿಮಾ ಮಾಡಿ ನೋಡೋಣ ಅಂದ್ರೆ, ನೀವ್ ಹೆಣ್ಮಕ್ಳನ್ನ ಜೋರಾಗಿ ತೋರ್ಸಲ್ಲ ಅಂದ್ರೆ ಹಿಂಗ್ ಅವ್ರು ಯಾಕೆ ಬೇಕು? ಈ ಬರೀ ಗಂಡ್ಮಕ್ಳಿಗೆ ಇಟ್ಕೊಂಡು ಸಿನಿಮಾ ಮಾಡಿ ನಾನು ಹೋಗ್ತೀನಿ ಅವಾಗ. ಕಾಸ್ಟ್ ಇದ್ದ ಅಷ್ಟೇ ದೊಡ್ಡ ಕಾಸ್ಟ್, ಅಷ್ಟೇ ದೊಡ್ಡ ಸಂಭಾವನೆಗಳು ಕೊಟ್ಟು ಮಾಡಿಸಿದ್ದೀರಾ ಅಂದ್ರೆ ಅವ್ರಿಗೊಂದು ಕೊಡಿ, ನ್ಯಾಯ ಒದಗಿಸ್ಕೊಡಿ. ಅವರ ಒಂದು ಹೆಸರಿಗೆ ಒಂದು ಆರ್ಟ್ ಇದೆ ಅಷ್ಟೇ. ನಮ್ಗೆ ನಾನು ಹೇಳಕ್ ಇಷ್ಟಪಡಲ್ಲ ಮ್ಯಾಮ್. ಅದು ವಿಡಿಯೋಸ್ ನಿಮ್ದು ತಗೊಂಡಿದಾರಲ್ವಾ, ಅಲ್ಲೂ ಕೂಡ ನೀವು ಹೇಳಿದ್ರಿ
ಅದೇ ನಾನು ಹೇಳೋದಿದ್ರೆ ನಿಮ್ಗೆ ನಾನ್ ರಿಕ್ವೆಸ್ಟ್ ಮಾಡೋದಿದ್ರೆ ಹ್ಮ್ ಒಂದು ನಾವು ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಫಸ್ಟ್ ಆಫ್ ಆಲ್. ಹ್ಮ್ ನಾನು ಒಂದು ಕಾನ್ಸೆಪ್ಟ್ ಮಾಡಿ ಆಸ್ ಎ ರೈಟರ್ ಅದಕ್ಕೆಲ್ಲಾ ಕೌಂಟ್ ಕೊಟ್ಟು ನಾನು ಬರ್ದು ಅದನ್ನ ಶೂಟ್ ಮಾಡಿ ಪೋಸ್ಟ್ ಮಾಡಿದೀನಿ. ಅಂಡ್ ದಟ್ ಇಸ್ ಮೈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವಿತ್ ಮೈ ಕಾಪಿ ರೈಟ್. ಹ್ಮ್ ಅದನ್ನ ನೀವು ನಮಗೊಂದ್ ಮಾತು ಕೇಳಿದಲ್ಲೇನೆ ಎಲ್ಲಾ ಕಡೆ ಎತ್ಕೊಂಡು ವಿಡಿಯೋನ ಅಲ್ಲಿ ಇಲ್ಲಿ ಹಾಕೊಂಡು ಬೇಕಾಗಿರೋ ಅಂತ ಏನಂತಾರೆ ಅದಕ್ಕೆ ಕ್ಯಾಪ್ಷನ್ ಕೊಟ್ಕೊಂಡು ಹ್ಮ್ ನಮ್ಮ ಹೆಸರು ಹಾಕೊಂಡು ಈಗ ನಮ್ಮ ಹತ್ರ ಒಂದ್ ಫೋನ್ ನಾವು ಎಲ್ಲದಕ್ಕೂ ಆನ್ಸರ್ ಕೊಡ್ತೀವಿ, ಎಲ್ಲರಿಗೂ ಆಕ್ಸೆಸಿಬಲ್ ಆಗಿದೆ. ಹ್ಮ್ ಮೀಡಿಯಾದವ್ರಿಂದ ನಾವು ಯಾವತ್ತೂ ಒಂದು ಕಾಲ್ಗೂ ಇಲ್ಲ ಅಂತ ಹೇಳಲ್ಲ. ಒಂದ್ ಕಾಲ್ ಮಾಡಿ ನಮ್ಗೆ ಕೇಳ್ಬೋದಾಗಿತ್ತಲ್ಲ, ಏನ್ ಮೇಡಮ್ ನಿಮ್ಮ ಅಭಿಪ್ರಾಯ, ಈ ವಿಡಿಯೋ ನೀವು ತಗೋಬೋದಾ? ಹ್ಮ್ ಪೈರಸಿ ತರ ಎತ್ಕೊಂಡು ಎಲ್ಲಾ ಕಡೆ ಹಾಕೊಂಡು ಓಡಾಡಿದ್ರೆ ಇದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸಿದ್ಯಾ? ಮೀಡಿಯಾದವ್ರ ಮೇಲೆ ನಮ್ಗೊಂದು ತುಂಬಾನೇ ಇದೆ ಮರ್ಯಾದೆ. ಅಂಡ್ ಯುವರ್ ಆಲ್ ಇಂಟೆಲೆಕ್ಚುಯಲ್ ಪೀಪಲ್, ಲರ್ನ್ಡ್ ಪೀಪಲ್. ನೀವುಗಳೇ ಹಿಂಗೆ ನಮ್ ವಿಡಿಯೋನ ನಮಗೆ ಕೇಳ್ದಲ್ಲೇ ತಗೊಂಡು ಎಲ್ಲಾ ಕಡೆ ಹಾಕೊಂಡು ಹ್ಮ್ ವಿತೌಟ್ ಅವರ್ ಪರ್ಮಿಷನ್. ಸಿ ಕಾಪಿ ರೈಟ್ಸ್ ಇಸ್ ಅ ಬಿಗ್ ಥಿಂಗ್ ಟು ಡಿ. ಹೌದು. ಐ ಕ್ಯಾನ್ ಟೇಕ್ ಅ ಲೀಗಲ್ ಆಕ್ಷನ್ಸ್. ಹೆಂಗ್ ನಮ್ಗೊಬ್ರು ಒಂದು ಮಾತು ಕೇಳಿಲ್ಲ ವಿಡಿಯೋ ಹಾಕ್ತಾ ಇದಾರೆ ಅಂತ. ಬಟ್ ಐ ಡು ನಾಟ್ ವಾಂಟ್ ಟು ಡೂ ದಟ್. ಯಾಕಂದ್ರೆ ನಾನ್ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಬ್ಬರ ವಿಡಿಯೋ ಅವ್ರು ಮಾಡಿರೋ ಅಂತ ವಿಡಿಯೋ ನಾವು ಒಂದು ಇಂಟರ್ವ್ಯೂ ಕೊಟ್ಟಿದ್ದಲ್ಲ, ಏನು ಅಲ್ಲ. ಇಟ್ ಇಸ್ ಕ್ರಿಯೇಟಿವ್ ಆಗಿ ಮಾಡಿರೋ ಅಂತ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ದಯವಿಟ್ಟು ಕೇಳಿ ಈಸ್ಕೊಡಿ. ನಾವು ಪೋಸ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲಾ ಕಡೆಯಿಂದ ಬಂದು ನಮ್ಮ ಪ್ರೊಫೈಲ್ ಹೋಗಿ ಯಾವ ವಿಡಿಯೋಸ್ ಬೇಕು ತೆಕ್ಕೊಂಡು ಇದ್ ಮಾಡಿದ್ರೆ ನಾವು ಹಂಗೆ ಮಾಡ್ತೀವ? ಹೌದು. ನಾವ್ ಆರ್ಟಿಸ್ಟ್ ನ್ಯೂಸ್ ಚಾನೆಲ್ಸ್ ಬಂದು ನಿಮ್ ಯಾವ ವಿಡಿಯೋ ಬ್ರೇಕ್ ಕಟ್ ಮಾಡ್ಕೊಂಡು ನಾವು ಮಾಡ್ಕೊಂಡ್ಬೋದಲ್ಲ ಕಂಟೆಂಟ್. ಅವಾಗ ಇದಾಗುತ್ತೆ. ನೀವು ಮಾಡಿರೋ ಅಂತ ಒಂದು ಕಂಟೆಂಟ್ ನ ಯಾರೋ ಎತ್ಕೊಂಡು ಕಟ್ ಮಾಡ್ಕೊಂಡು ಅವ್ರೊಂದು ಪ್ರೋಗ್ರಾಮ್ ಮಾಡ್ಕೋತಾರೆ, ಬೇಜಾರಾಗುತ್ತೆ ಇಲ್ವೋ? ಹೌದು. ನಿಮ್ಗೆ ಅಲ್ಲದೆ ಇರೋದು ಶೇರ್ ಆಗುತ್ತೆ, ಫೈನ್. ಬಟ್ ಒಂದ್ಸಲಿ ನಮ್ಮನ್ನು ಕೇಳಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ವಿ ಆರ್ ವೆರಿ ಮಚ್ ಆಕ್ಸೆಸಿಬಲ್. ಫೋನಲ್ಲಂತೂ ನಾವು ಡೆಫಿನೆಟ್ಲಿ ಆಕ್ಸೆಸ್, ಎಲ್ಲದಕ್ಕೂ ಉತ್ತರ ಕೊಡಕ್ಕೂ ರೆಡಿ ಇರ್ತೀವಿ ನಾವು. ಏನೋ ಒಂದ್ ಮಾಡ್ಬಿಟ್ಟು ನೀವು ಓಡೋಗೋದು ಆತರ ನಿಮ್ದು ಬುದ್ಧಿನೂ ಇಲ್ಲ, ಬ್ಲಡ್ ಅಲ್ಲೂ ಇಲ್ಲ. ನಾನ್ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಈ ತರ ನೀವು ಎತ್ಕೊಂಡು ವಿಡಿಯೋನ ಹಾಕ್ಬಿಡ್ಬೇಡಿ. ದಯವಿಟ್ಟು ಕೇಳಿ ಈಸ್ ದ ಓನರ್ ಆಫ್ ದಟ್ ವಿಡಿಯೋ. ಒಂದ್ಸಲಿ ಫೋನ್ ಮಾಡಿ ಅವ್ರಿಗೆ ಕೇಳಿ ಅಷ್ಟೇ. ಅದೇ ಮ್ಯಾಮ್, ನಾವು ತಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ಅದೇ ಒನ್ಸ್ ಕೇಳಿ ತಗೊಳ್ಳೋಣ ಅಂತ ಹೇಳಿ ನಾನು ಸ್ವಲ್ಪ ಹೋಲ್ಡ್ ಮಾಡ್ತಿದ್ದೆ. ಅದಕ್ಕೆ ಒಂದು ಕ್ಲಾರಿಟಿ ತಗೊಂಡೆ ನಿಮ್ಮ ಹತ್ರ, ಏನ್ ವಿಷಯ ಏನು ಅಂತ. ನಿಮ್ಗೊಂದು ಜರ್ನಲಿಸಮ್ ಎಥಿಕ್ಸ್ ಇದೆ, ಅದಕ್ಕೆ ನೀವು ಫೋನ್ ಮಾಡಿದ್ವಿ. ಎಜುಕೇಟೆಡ್ ಪೀಪಲ್ ಎಲ್ಲ ಹಿಂಗೆ ಮಾಡೋದು. ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಆಸ್ ಅನ್ ರಿಟರ್, ಆಸ್ ಎ ಹ್ಯೂಮನ್ ಬೀಯಿಂಗ್ ಐ ಡೆಫಿನೆಟ್ಲಿ ಅಪ್ರಿಶಿಯೇಟ್. ಹೇಳಿ, ನಾವು ಇಲ್ಲೇ ಇದೀವಲ್ವಾ, ಅಂಡ್ ವಿ ಆರ್ ವೆರಿ ಮಚ್ ಆಕ್ಸೆಸಿಬಲ್. ಹೌದಪ್ಪ, ನಾವ್ ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಫೈನ್, ನೀವು ಏನ್ ಬೇಕಂದ್ರೆ ಡಿಸಿಷನ್. ವೆರಿ ಮಚ್ ಆಕ್ಸೆಸಿಬಲ್. ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಮಾಡಿದೀವಿ, ಅಲ್ಲೊಂದು ಕಮೆಂಟ್ ಮಾಡ್ಬೋದು, DM ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನಂಬರ್ ಇಲ್ಲ ಅಂತ ಅಲ್ವಾ? ಹೌದು. ಸ್ವಲ್ಪ ಎಥಿಕ್ಸ್ ಇಟ್ಕೊಳ್ಳಿ. ಜರ್ನಲಿಸಮ್ ನಲ್ಲಿ ಒಂದು ಎಥಿಕ್ಸ್ ಇದೆ, ಅದನ್ನ ದಯವಿಟ್ಟು ಫಾಲೋ ಮಾಡಿ. ನಾವೆಲ್ಲಾರು ತುಂಬಾ ಸ್ವಲ್ಪ ಎಜುಕೇಟೆಡ್ಸ್ ಆಗಿದ್ದೀವಿ ಮಗಳ. ಅಂಡ್ ಇಂಟೆಲೆಕ್ಚುಯಲ್ ಆಗಿ ಇರೋರು ಜರ್ನಲಿಸ್ಟ್ ಆಗಿದೆ, ಅದ್ರಿಂದ ನಮ್ಗೆ ಬಹಳ ಮರ್ಯಾದೆ ಇದೆ. ದಯವಿಟ್ಟು ಅದನ್ನ ನೀವುಗಳನ್ನು ರೆಸಿಪ್ರೊಕೇಟ್ ಮಾಡಿ ಅಷ್ಟೇ. ಕರೆಕ್ಟ್. ಥ್ಯಾಂಕ್ ಯು ಮ್ಯಾಮ್. ನಮ್ಗೊಂದು ಇನ್ಫಾರ್ಮೇಶನ್ ಬೇಕಿತ್ತು, ಕೊಟ್ರಿ, ಕ್ಲಾರಿಟಿ ಕೊಟ್ರಿ. ಎನಿ ಟೈಮ್. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.